ಜೋಳದ ಹಿಟ್ಟಿನಿಂದ ಮಾಡಿರುವ ಪಡ್ಡು ತುಂಬ ಅದ್ಭುತವಾಗಿ ರೆಡಿಯಾಗಿದೆ. ಚಟ್ನಿ ಜೊತೆ ಟೇಸ್ಟ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗಾಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರಲಿ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬೇಗನೆ ಆಗುವಂಥ ಒಂದು ತಿಂಡಿಯಾಗಿರುತ್ತೆ. ನಮಸ್ತೆ ಎಲ್ಲರನ್ನ ಸುಸ್ತು ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ದಿಢೀರ್ ಅಂತ ಒಂದು ಪಡ್ಡುವನ್ನು ಮಾಡ್ಕೊಳ್ಳೋಣ. ಅದೇನರಿಂದ ಅಂತ ಹೇಳಿದ್ರೆ ಜೋಳದ ಹಿಟ್ಟಿಂದ ರುಬ್ಬದು ಬೇಡ, ನೆನೆಸಿಡೋದು ಬೇಡ, ಏನೂ ಬೇಡ, ದಿಢೀರ್ ಅಂತ ಮಾಡಿಕೊಳ್ಳುವಂಥದ್ದು. ಬೆಳಗಿನ ನಾಷ್ಟಕ್ಕಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಇಷ್ಟವಾದ ಅಥವಾ ಮಕ್ಕಳಿಗೆ ಇಷ್ಟವಾದ ತರಕಾರಿ ಕೂಡ ಆ್ಯಡ್ ಮಾಡಿ ಈ ಪಡ್ಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೋಳದ ಹಿಟ್ಟು ಮತ್ತು ರವೆನ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು 2 ರೆಕ್ಕೆಯಷ್ಟು, ಒಂದು 5 ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಕ್ಯಾರೆಟ್ ಎಲ್ಲ ಇದ್ದರೆ ತುರಿದು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಕಲಸಿ ಇಟ್ಟು ಒಂದು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ಇದು ನೆಂದಿರುತ್ತೆ ಚೆನ್ನಾಗಿ. ಆಮೇಲೆ ಪಡ್ಡು ಮಾಡ್ಕೊಳ್ಬೋದು. ಈ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ನೆಂದ ಮೇಲೆ ಇದು ಗಟ್ಟಿಯಾಗುತ್ತೆ ರವೆ ಇರೋದ್ರಿಂದ. ಆಮೇಲೆ ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಳ್ಳಿ. ಈ ಹದದಲ್ಲಿ ಪಡ್ಡು ಹಿಟ್ಟು ರೆಡಿಯಾಗಿದೆ. 10 ನಿಮಿಷ ಆದರೆ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿತ್ತು. ಇವಾಗ ಪಡ್ಡು ಮಾಡ್ಕೊಳ್ಳೋಣ. ಪಡ್ಡು ಕಾವಲನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಆದರೂ ಹಾಕಿ ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಈ ರೀತಿ ಒಂದು ಗ್ಲಾಸ್ ತಗೊಂಡು ಇದಕ್ಕೆ ಪಡ್ಡು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸ್ಪೂನಲ್ಲಿ ಹಾಕೋದಕ್ಕಿಂತ ಒಮ್ಮೆಗೆ ಹಾಕ್ಕೊಳ್ಬೋದು ಅಂತಷ್ಟೇ. ಮುಚ್ಚಿ ಬೇಯಿಸ್ಕೊಳ್ಳೋಣ. ಪಡ್ಡು ಒಂದು ಬದಿ ಬೆಂದಿದೆ, ತಿರುಗಿಸಿ ಬೇಯಿಸ್ಕೊಳ್ಳೋಣ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ರೆಡಿಯಾಗಿದೆ, ತಗೊಳ್ಳೋಣ ಈಗ. ಹೀಗೆ ಎಲ್ಲ ಪಡ್ಡನ್ನ ರೆಡಿ ಮಾಡ್ಕೊಳ್ಳೋಣ. ಜೋಳದ ಹಿಟ್ಟಿನಿಂದ ಮಾಡಿರುವ ಪಡ್ಡು ತುಂಬ ಅದ್ಭುತವಾಗಿ ರೆಡಿಯಾಗಿದೆ. ಚಟ್ನಿ ಜೊತೆ ಟೇಸ್ಟ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗಾಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರಲಿ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬೇಗನೆ ಆಗುವಂಥ ಒಂದು ತಿಂಡಿಯಾಗಿರುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.